ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ನೋಡ್ತಾ ಇದ್ದೀರಾ ಇವತ್ತಿನ ಲಾಗ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ ನಾವು ಬಂದಿರೋದು ಇವತ್ತು ವಿರಾಜಪೇಟೆ ಗೋಣಿಕೊಪ್ಪಗೆ ಬಂದಿದ್ದೀವಿ. ಈ ವಿಷಯ ಏನಪ್ಪ ಅಂತ ಅಂದರೆ ಇರ್ಪು ವಾಟರ್ ಫಾಲ್ಸ್ ಹೋಗ್ತಾ ಇದ್ವಿ. ಸೊ ಆನ್ ದಿ ವೇ ಲಾಗ್ ಸ್ಟಾರ್ಟ್ ಮಾಡೋಣ. ನಿಮಗೆ ಈ ಪ್ರಕೃತಿ ಸೌಂದರ್ಯ ಅಂದರೆ ಇವಾಗೆಲ್ಲ ಫುಲ್ಲು ಮಾನ್ಸೂನು ಮಳೆ ಬಂದಿದೆ ಗಾಯ್ಸ್. ಪ್ರಕೃತಿ ಅಂದರೆ ಫುಲ್ಲು ಗ್ರೀನರಿ ಇರುತ್ತೆ, ಹಸಿರು ಇರುತ್ತೆ. ಬಟ್ ಇಲ್ಲಿ ಹಿಂಗೆ ಅಂತ ಅಂದರೆ ಫುಲ್ಲು ಸೌಂಡೇ ಇಲ್ಲ, ಫುಲ್ಲು ಪೀಸ್ ಆಗಿದೆ, ವೆಹಿಕಲ್ ಜಾಸ್ತಿ ಓಡಾಡಲ್ಲ. ನೋಡ್ಬೋದು ನೀವು ಸುತ್ತ ಫುಲ್ಲು ಬರೀ ಇಲ್ಲಿನ ಜೀವನದ ಆಧಾರಿತ ಆಗಿರುವಂಥದ್ದು ಕಾಫಿ ಮತ್ತು ಟೀ ಮತ್ತು ಮೆಣಸು. ಸೊ ಸುತ್ತ ನೀವು ನೋಡ್ತಿರ್ಬೋದು ಬರೀ ಅದೇ ಎಸ್ಟೇಟ್ ಕಾಣಿಸ್ತಿದೆ ನಮಗೆ. ನಾವು ಆನ್ ದಿ ವೇ ವೀಡಿಯೋಗಳನ್ನ ಕವರ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ಕೆಲವು ಕಾರಣಾಂತರಗಳಿಂದ ರೋಡು ತುಂಬ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ನಾವು ಇಲ್ಲಿ ಮಧ್ಯದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ. ದಯವಿಟ್ಟು ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡ್ಬೋದು ಸುತ್ತ ಬರೀ ಗ್ರೀನೇ ಇದೆ. ಸೊ ಫುಲ್ಲು ಗ್ರೀನರಿ ಇದೆ, ಫುಲ್ ಹಸಿರು ಇದೆ, ನೆಮ್ಮದಿಯಾದ ವಾತಾವರಣ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತೀನಿ. ಸೊ ಮುಂದೆನೂ ನಮಗೆ ತೋರಿಸ್ತೀನಿ ಅಂದರೆ ರೋಡಲ್ಲಿ ಯಾವ ಥರ ಇದೆ, ಪ್ರಕೃತಿ ಯಾವ ಥರ ಇದೆ, ಅಂದರೆ ಗ್ರೀನ್ ಯಾವ ಥರ ಇದೆ, ಮತ್ತು ಏನೇನೆಲ್ಲ ಸಿಗುತ್ತೆ ನಮಗೆ ಆನ್ ದಿ ವೇ ಹೋಗ್ತಾ ಅನ್ನೋದು. ಸೊ ಈ ಲಾಗಲ್ಲಿ ನಾನು ಫಸ್ಟು ಇರುಪು ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ದೀನಿ. ಆ ಇರುಪುಯಿಂದ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅನ್ನೋದು ಈ ಕಂಪ್ಲೀಟ್ ಲಾಗ್ ಫುಲ್ ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ದಯವಿಟ್ಟು ಲಾಗ್ ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೊಂದು ಹೊಸ ವಿಷಯ ಏನು ಹೇಳಬೇಕು ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾರ್ಯಾರು ಇದ್ದೀರಾ, ನನ್ನ ವ್ಯೂವರ್ಸ್ ಎಲ್ಲ ಯಾರ್ಯಾರು ಇದ್ದೀರಾ, ಸೊ ನಿಮಗೆಲ್ಲ ಒಂದು ಬಿಗ್ ಸರ್ಪ್ರೈಸ್ ಇದೆ. ಅದೇನು ಅನ್ನೋದು ನಾನು ವೀಡಿಯೋ ಕೊನೆಯಲ್ಲಿ ನಾನು ಮತ್ತು ನಮ್ಮಮ್ಮ ಇಬ್ಬರು ರಿವೀಲ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಅಂದರೆ ಈ ಲಾಗು ನಿಮಗೆ ಪಾರ್ಟ್ 2 ಬರ್ಬೋದು, ಇಲ್ಲ ಪಾರ್ಟ್ 3 ಬರ್ಬೋದು. ಪಾಸಿಬಲ್ ಆದರೆ ಪಾರ್ಟ್ 3 ಮಾಡ್ತೀನಿ, ಇಲ್ಲ ಅಂತಲೇ ಪಾರ್ಟ್ 2 ಆಗುತ್ತೆ. ಸೊ ಪಾರ್ಟ್ 1ಅಲ್ಲಿ ಕೊನೆಯಲ್ಲಿ ಹೇಳ್ತೀನಿ, ಓಕೆನಾ, ಸರ್ಪ್ರೈಸ್ ಏನು ಅಂತ. ಅದು ಆ್ಯಕ್ಚುಲಿ ನಿಮಗೋಸ್ಕರನೇ ನಾನು ಇಟ್ಟಿರೋದು, ನಿಮ್ಗಂತಲೇ ನಾನು ಮಾಡ್ತಿರೋದು. ಸೊ ಬನ್ನಿ, ಇವತ್ತಿನ ಈ ಒಂದು ಒಳ್ಳೆ ವಾತಾವರಣ ಏನಿದೆ, ಒಳ್ಳೆ ಮಾನ್ಸೂನ್ ಇದೆ ಗೈಸ್, ಸಿಕ್ಕಾಪಟ್ಟೆ ಮಳೆ ಇದೆ, ಮತ್ತು ಫುಲ್ಲು ಥಂಡಿ ವಾತಾವರಣ ಇದೆ. ಬಿಸಿಲೂ ಇಲ್ಲ, ಮಧ್ಯಾಹ್ನ ಇಲ್ಲ, ಫುಲ್ ಥಂಡಿ ವಾತಾವರಣ ಇದೆ. ತುಂಬ ಇಷ್ಟ ಆಯಿತು, ವೆದರ್ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಹೋಗ್ಬಿಟ್ಟು ವೀಡಿಯೋ ಶುರು ಮಾಡೋಣ. ಮತ್ತು ಹೋಗೋ ದಾರಿ ನಿಮಗೆ ತೋರಿಸ್ತೀನಿ. ಕೆಲವೊಂದು ಸರಿ ಹೇಳ್ತಾರೆ, ಒಂದು ಫಿಲಮಲ್ಲಿ ನಾನು ಕೇಳಿದ್ದೀನಿ, ಕೆಲವೊಂದು ಸರಿ ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ತುಂಬ ಇಷ್ಟ ಆಗುತ್ತಂತೆ. ಅದು ನನಗೆ ಇವತ್ತು ಇಷ್ಟ ಆಯಿತು. ಸೊ ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಸೊ ಗೈಸ್ ಬನ್ನಿ ಮುಂದೆ ಓಡಿಸೋಣ. ಸೊ ಗಾಯ್ಸ್, ನಾನು ಇವಾಗ ಬಂದಿದ್ದೀನಿ ನಾಗರಹೊಳೆ ಎಂಟ್ರೆನ್ಸ್ ಇದೆ. ಇಲ್ಲಿ ನೋಡ್ತಾ ಇದ್ದಾರೆ, ಇದು ಮೇನ್ ಎಂಟ್ರೆನ್ಸು. ಸೊ ಇನ್ನು ಮುಂದೆ ಮೇನ್ ಗೇಟ್ ಇದೆ. ನಾನು ಇಲ್ಲಿ ನಿಲ್ಲಿಸೋ ಕಾರಣ ಏನಂದರೆ, ಸುತ್ತ ಫುಲ್ಲು ಸೈಲೆಂಟ್ ಆಗಿತ್ತು. ಇದು ಆ್ಯಕ್ಚುಲಿ ಟಿಬೆಟಿಯನ್ ಕ್ಯಾಂಪ್ ನಿಯರ್ ಇರೋದು. ಸೊ ನಿಮಗೆ ನಾಗರಹೊಳೆ ಎಂಟರಲ್ಲಿ ಸಿಗುತ್ತೆ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ, ನೋಡ್ಬೋದು ನೀವು. ಸೊ ನಾವು ಇವಾಗ ಇದ್ದೀವಿ ನಾಗರಹೊಳೆಯಲ್ಲಿ. ಸೊ ನಾಗರಹೊಳೆ ಟೈಗರ್ ರಿಸರ್ವು. ಇಲ್ಲಿ ನಿಮಗೆ ಮೈನ್ ಪ್ರಾಬ್ಲಮ್ ಏನಂತ ಅಂದರೆ, ನಾನು ಹೋಗ್ತಿರೋದು ನಿಮಗೆ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ, ನಾನು ಎಲ್ಲಿದ್ದೀನಿ ಅಂತ. ಇರುಪು ವಾಟರ್ ಫಾಲ್ಸು ಆ್ಯಂಡ್ ಕೆಲವು ಬೆಟ್ಟಗಳಿದೆ, ಅದನ್ನು ತೋರಿಸ್ತೀನಿ ನಿಮಗೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ, ನಿಮಗೆ ನಾಗರಹೊಳೆಗೆ ನೀವು ಏನಾದರೂ ಹಿಂಗೆ ಬರ್ತೀನಿ ಅಂತ ಅಂದರೆ, ನಾಗರಹೊಳೆ ಚೆಕ್ ಪೋಸ್ಟಲ್ಲಿ ನಿಮಗೆ 2 ವೀಲರ್ ಅಲೋ ಮಾಡಲ್ಲ. ಅಂದರೆ ನಿಮಗೆ 2 ರೂಟ್ ಬರುತ್ತೆ, ಒಂದು ವಿರಾಜಪೇಟೆ ರೂಟು, ಇನ್ನೊಂದು ತಿತಿಮತಿ ರೂಟು. ಸೊ ವಿರಾಜಪೇಟೆ ತಿತಿಮತಿ ಎರಡು ಸೇಮ್ ಒಂದೇ ರೋಡಲ್ಲಿರುತ್ತೆ. ಇನ್ನು ಅದು ಬಿಟ್ಟರೆ ಬ್ಯಾಕ್ ರೋಡ್ ಒಂದು ಬರುತ್ತೆ ನಿಮಗೆ, ಹುಣಸೂರಿಂದ ಲೆಫ್ಟ್ ತೊಗೊಂಡ್ರೆ ಬ್ಯಾಕ್ ರೋಡ್ ಒಂದು ಬರುತ್ತೆ. ಸೊ ಅಲ್ಲಿ 2 ವೀಲರ್ ಅಲೋ ಮಾಡಲ್ಲ. ನೀವು ದಯವಿಟ್ಟು ಬರೋದಾದರೆ ಇಲ್ಲೊಂದು ರೂಟ್ ತೋರಿಸಿದ್ದೀನಿ ನೋಡಿ. ಸೊ ಅಲ್ಲಿ ಕ್ರಾಸ್ ಇದೆಯಲ್ಲ, ಸೊ ನೀವು ಅಲ್ಲಿಂದನೇ ಬರಬೇಕು. ಸೊ ಬಂದರೆ ನಿಮಗೆ ಈ ರೋಡು ಗೋಣಿಕೊಪ್ಪ ಹೋಗುತ್ತೆ. ಸೊ ನಾನು ಅಮ್ಮ ಬಂದಿದ್ವಿ, ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ದೀರಾ ಲಾಗಲ್ಲಿ. ಸೊ ನೋಡಿ, 2 ವೀಲರ್ ಗಾಡಿ ತೊಗೊಂಬಂದಿದೆ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ ಅಲೋ ಮಾಡ್ತಾಯಿಲ್ಲ. ಸೊ ಹಂಗಾಗಿ ನಾವು ಈ ರೂಟ್ನ ಚೂಸ್ ಮಾಡಿದ್ದೀವಿ. ಸೊ ಹಿಂಗೂ ಹೋದರೆ ನಿಯರ್ ಆಗುತ್ತೆ. ಸೊ ಬನ್ನಿ ಜರ್ನಿನ ಮುಂದುವರ್ಸೋಣ. ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಗಾಯ್ಸ್, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳೋಕ್ಕಾಗಲ್ಲ. ಅವರ ಒಂದು ಕೆಲಸ ಅವ್ರು ಮಾಡ್ತಿದ್ದಾರೆ. ಸೊ ನಾವು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು, ನಾವು ಹೋಗಿದ್ದು ನಮ್ಮ ತಪ್ಪು. ಸೊ ಬನ್ನಿ ಹೋಗೋಣ, ಮುಂದೆ ಇನ್ನೂ ಜರ್ನಿ ಇದೆ. ಈ ಲಾಗು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡಿದ್ದೀರಾ ಇರುಪು ವಾಟರ್ ಫಾಲ್ಸ್ಗೆ ನಾನು ಹೋಗ್ತಾ ಇರೋದು. ಸೊ ಬನ್ನಿ ಶುರು ಮಾಡೋಣ. ಮತ್ತು ನಿಮಗೆ ಇರುಪು ವಾಟರ್ ಫಾಲ್ಸಿಂದ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ದಟ್ಟವಾದ ಅರಣ್ಯದ ಮಧ್ಯೆ ಸದ್ದಿಲ್ಲದೆ ಸಾಗುವುದೇ ಜೀವನ. ಸೊ ನಮ್ಮ ಜೀವನವೂ ಅಷ್ಟೇ. ನಮ್ಮ ಜೀವನದಲ್ಲಿ ನಾವು ಎಷ್ಟು ಸೈಲೆಂಟ್ ಆಗಿರ್ತೀವಿ, ನಾವು ಎಷ್ಟು ಸೈಲೆಂಟಾಗಿ ಕೆಲಸ ಮಾಡ್ತೀವಿ, ಅಷ್ಟು ಮುಂದೆ ಬರ್ತೀವಿ. ನೀವು ನೋಡ್ತಾ ಇರ್ಬೋದು, ಈ ಸೈಲೆಂಟಾಗಿರೋ ವಾತಾವರಣದಲ್ಲಿ ಒಂದು ಒಳ್ಳೆ ವೆದರು, ಒಂದು ಒಳ್ಳೆ ಸಾಂಗ್ ಹಾಕೊಂಡು ಹೋಗ್ತಿದ್ರೆ ಹಿಂಗಿರುತ್ತೆ ಅಲ್ವಾ ಗೈಸ್. ಗೋಣಿಕೊಪ್ಪದಿಂದ ಮುಂದೆ ಬಂದರೆ ನಿಮಗೆ ಪೊನ್ನಂಪೇಟೆ ಅಂತೇಳಿ ಸಿಗುತ್ತೆ. ನಾವು ಮಾಡಿದ ತಪ್ಪು ಏನಂತ ಅಂದರೆ, ಗೋಣಿಕೊಪ್ಪದಲ್ಲಿ ತಿಂಡಿ ತಿನ್ನಬೇಕಿತ್ತು. ಸೊ ನಾವು ಮುಂದೆ ಸಿಗುತ್ತಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ವೆಜ್ ಸಿಗೋಲ್ಲ, ಬರೀ ನಾನ್ ವೆಜ್ಜೇ. ನಾವು ಕೂಡ ಅದನ್ನೇ ತೊಗೊಂಡು
ಸೊ ಗಾಯ್ಸ್ ತಿಂಡಿ ಎಲ್ಲ ಮಾಡಿದಾಯಿತು. ಬಟ್ ನಾನು ಹೇಳ್ತಾ ಇದ್ದೆ ತಪ್ಪು ಮಾಡಬೇಡಿ ಅಂತ. ಹೌದು, ನಿಮಗೆ ಗೋಣಿಕೊಪ್ಪದಲ್ಲೇ ವೆಜ್ ಒಳ್ಳೆ ಟಿಫನ್ಗಳು ಸಿಗ್ತವೆ, ಮಾಡ್ಕೊಂಬನ್ನಿ. ನಾವು ಆಪ್ಷನ್ ಇಲ್ಲದೆ ತಿಂದಿದ್ದಷ್ಟೇ, ಮುಂದೇನು ಈ ಕಾಡಲ್ಲಿ ಸಿಗಲ್ಲ ಅಂತೇಳಿ ಗೊತ್ತಾಗಿಯೇ ನಾವು ಅಲ್ಲಿ ತಿಂಡಿ ತಿನ್ಕೊಂಬಂದು. ನೋಡ್ತಿರ್ಬೋದು ದಟ್ಟ ಪರಿಸರದ ಮಧ್ಯೆ ಅಲ್ಲಲ್ಲಿ ಸಿಗುವಂಥ ಸುಂದರ ಮನೆಗಳು ಹಾಗೂ ತಂಪು ವಾತಾವರಣ, ತಂಪು ಗಾಳಿ ಮತ್ತು ಅಲ್ಲಿ ನಮಗೆ ಸಿಗುವಂಥ ವಾಹನಗಳು, ಇದೆಲ್ಲ ನೋಡ್ತಿದ್ರೆ ನಮಗೆ ನಾವು ಪ್ರಕೃತಿ ಮಡಿಲಲ್ಲಿ ಎಷ್ಟು ಆಯಾಸ ಇಲ್ಲದೆ ಆರಾಮಾಗಿದ್ದೀವಿ ಅಂತ ಅನಿಸುತ್ತೆ ಗೈಸ್ ಅಲ್ವಾ. ಸುಂದರ ಹಳ್ಳಿಯಲ್ಲೊಂದು ಕಪ್ಪು ಬಣ್ಣದ ಡಾಂಬರ್ ರಸ್ತೆ ನೋಡಿ ಗೈಸ್, ಎಲ್ಲ ಕಿತ್ತೋಗಿದೆ, ತೊಂದರೆ ಇಲ್ಲ. ನಾನು ಏನಕ್ಕೆ ನಿಲ್ಲಿಸ್ತೆ ಅಂತ ಅಂದರೆ ಈ ಕರ್ವ್ ಇದೆಯಲ್ಲ ಟರ್ನು ಸಖತ್ ಇಷ್ಟ ಆಯಿತು ನನಗಿದು. ಫುಲ್ಲು ಗ್ರೀನ್ ಇದೆ ಮತ್ತು ಅಲ್ಲೊಂದು ಹಳ್ಳ ಬೇರೆ ಇದೆ, ಅಲ್ಲಿ ನೀರು ಹೋಗ್ತಿದೆ ಅಲ್ಲಿ. ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಕೆಳಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗ್ತಾಯಿಲ್ಲ ನೋಡಿ. ಈ ಕರ್ವ್ ನನಗೆ ಸಖತ್ ಇಷ್ಟ ಆಯಿತು. ಈ ಕಡೆ ಫುಲ್ಲು ಹಸ್ರಿನ ಮಧ್ಯೆ ಅಲ್ಲೊಂದು ಮನೆ, ಇವ್ರದ್ದೇ ಬೆಸ್ಟು ಜೀವನ ಗೈಸ್. ಯಾಕೆ ಅಂದರೆ ಫುಲ್ಲು ಒಳ್ಳೆ ಗಾಳಿ ತೊಗೋತಾರೆ, ಒಳ್ಳೆ ಹಸ್ರು ಮಧ್ಯೆ ಇದ್ದಾರೆ, ಬೆಳಗ್ಗೆ ಎದ್ರೆ ಒಳ್ಳೆ ವಾತಾವರಣ ನೋಡ್ತಾರೆ. ನಮ್ಮ ಥರ ಸಿಟಿ ಲೈಫಲ್ಲಿ ಸಾಯೋದಿಲ್ಲ ನೋಡಿ. ಸುತ್ತು ಬರೀ ಮೆಣಸು, ಕಾಫಿ, ಬರೀ ಇದೆ ನೋಡಿ ಗೈಸ್. ನನಗೆ ಆ್ಯಕ್ಚುಲಿ ಇದು ಅಲ್ಲಿಂದ ಚೆನ್ನಾಗಿ ಕಾಣಿಸ್ತು ಕರ್ವ್, ಸೊ ಹಾಗಾಗಿ ನಿಲ್ಲಿಸ್ದೆ. ಬನ್ನಿ ಮುಂದೆ ಹೋಗೋಣ. ನೋಡಿ ಇಲ್ಲಿ ಫುಲ್ಲು ಬರೀ ಮೆಣಸೇ ಇದೆ, ನೋಡ್ತಾ ಇರ್ಬೋದು ನಿಮಗೆ. ಅಲ್ಲಿ ಸಣ್ಣದು ಕಾಣ್ತಿದೆಯಲ್ಲ, ಅಲ್ಲಿ ನನ್ನ ಕೈ ತೋರಿಸ್ತೀನಲ್ಲ, ಅದೆಲ್ಲ ಫುಲ್ ಮೆಣಸೇ ಇದೆ. ಇಲ್ಲಿನ ಜನರ ಜೀವನಾಧಾರಿತ ಮೆಣಸು, ಅಂದರೆ ಅವ್ರ ಜೀವನನೇ ಇದು. ಅವರಿಗೆ ಮಳೆ ಬಂದರೆ ಅಷ್ಟೇ ಜೀವನ, ಇಲ್ಲ ಅಂದರೆ ಇಲ್ಲ. ಕಾಫಿ, ಬರೀ ಕಾಫಿನೇ ಗೈಸ್ ಇಲ್ಲಿ, ಸಿಕ್ಕಾಪಟ್ಟೆ ಕಾಫಿ. ಮತ್ತು ಒಂದು ಟೀ ಎಸ್ಟೇಟ್ ಕೂಡ ಇದೆ, ಮುಂದಗಡೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಮ್ಮ ಕರುನಾಡು ಸೌಂದರ್ಯದ ನೆಲೆಬೀಡು, ಪ್ರಕೃತಿಯ ಒಂದು ತವರೂರು ಅಂತಲೇ ಹೇಳ್ಬೋದು. ನಾನು ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಜಾಗ ಎಲ್ಲ ಏನಿದೆ, ನೀವು ಏನು ನೋಡ್ತಾ ಇದ್ದೀರಾ ನನ್ನ ವೀಡಿಯೋದಲ್ಲಿ, ಸೊ ಈ ಥರ ಜಾಗಗಳನ್ನೆಲ್ಲ ಬಿಟ್ಟು ನಾವು ಬೇರೆ ಬೇರೆ ಊರಿಗೆ, ಅಂದರೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಒಂದು ಏನು ಹೇಳ್ತಾರೆ ಮಾರುವೇಷ ಅಂತಾರಲ್ಲ ಗಾಯ್ಸ್, ಅಂದರೆ ಅವರು ಮಾಡೋವಂಥ ಮೋಸಕ್ಕೆ ನಾವು ಬಲಿಯಾಗ್ತಾಯಿದ್ದೀವಿ ಅಷ್ಟೇ. ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರ ದೇಶಕ್ಕೆ ಹೋಗಿ ಅಲ್ಲಿನ ವಾತಾವರಣ ಸವಿಯೋದು, ಅದು ಹೋಗಿ ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಮ್ಮ ಕರ್ನಾಟಕ ಎಷ್ಟು ಚೆನ್ನಾಗಿದೆ, ನಮ್ಮ ಕರ್ನಾಟಕ ನೋಡೋ ಬದಲು ನಾವು ಅಲ್ಲಿ ಯಾಕೆ ಹೋಗ್ತೀವಿ ಅಂತ ಅನಿಸುತ್ತೆ ನೋಡಿ. ಸುತ್ತ ಹಸಿರು, ಬರೀ ಕಾಫಿ, ಒಳ್ಳೊಳ್ಳೆ ಮರಗಳು, ಮತ್ತು ಇಲ್ಲಿನ ಜನರ ಜೀವನ ಶೈಲಿ, ಇದೆಲ್ಲ ನೋಡ್ತಿದ್ರೆ ಇವರು ನಿಜವಾಗ್ಲೂ ಪುಣ್ಯವಂತರ ಇಲ್ಲ ನತದೃಷ್ಟರ ಅಂತ ಹೇಳೋಕ್ಕೆ ಗೊತ್ತಿಲ್ಲ ಗೈಸ್. ಯಾಕೆ ಅಂತ ಅಂದರೆ, ಮಳೆ ಬಂತು ಅಂತ ಅಂದರೆ ಇವ್ರಿಗೆ ಲ್ಯಾಂಡ್ಸ್ಲೈಡ್ ಆಗೋ ಭಯ ಇರುತ್ತೆ, ಯಾವಾಗ ಏನು ಅಂತ ಗೊತ್ತಿರಲ್ಲ. ನಾವೆಲ್ಲ ಸಿಟಿಲಿ ಆರಾಮಾಗಿರ್ತೀವಿ, ನಮಗೆ ವಾರಕ್ಕೋ ಇಲ್ಲ ತಿಂಗಳಿಗೋ 3 ತಿಂಗಳಿಗೋ 4 ತಿಂಗಳಿಗೋ ಬರೋರು ನಾವು ಈ ಕಡೆ. ನಮಗೇನು ಅನಿಸುತ್ತೆ ಅಂದರೆ, ಒಳ್ಳೆ ವಾತಾವರಣ, ನೆಮ್ಮದಿಯಾಗಿರ್ಬೋದು ಅಂತ ಅನಿಸುತ್ತೆ. ಬಟ್ ಇವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ ಇವರು ಮಳೆಯಲ್ಲಿ ಅನುಭವಿಸೋ ನೋವಿದೆಯಲ್ಲ, ಸೊ ಅದರಲ್ಲೇ ನಮಗೆ ಗೊತ್ತಾಗುತ್ತೆ. ಬಟ್ ನಾವು ಏನಂದರೆ ಏನು ನೋಡಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ಬಿಟ್ಟು ಮಾಡಬಾರ್ದೆಲ್ಲ ಮಾಡ್ತಾಯಿರ್ತೀವಿ ನೋಡಿ. ಫುಲ್ಲು ಗ್ರೀನು, ಹಸಿರು ವಾತಾವರಣ. ಈ ವಾತಾವರಣದಲ್ಲಿ ನಾವು ದಾರಿ ಸಾಕ್ತಾ ಇದೆಯಲ್ಲ, ನಮ್ಮ ಪಯಣ ಎಷ್ಟು ನೆಮ್ಮದಿ ಕೊಡ್ತಿದೆ ಅಂತ ಅಂದರೆ, ಮನಸ್ಸಿಗೆ ಫುಲ್ಲು ಆನಂದ, ಸಂತೋಷ, ಕಣ್ಣಲ್ಲಿ ಹೇಳಲಾಗದಷ್ಟು ಆನಂದ ಬಾಷ್ಪ ಎಲ್ಲನೂ ಒಟ್ಟಿಗೆ ಕಾಡುತ್ತೆ. ನನಗೆ ಈ ಜರ್ನಿ ಇಷ್ಟ ಆಗಿದೆ ಏನಕ್ಕೆ ಅಂತಂದರೆ, ಇಲ್ಲಿನ ವಾತಾವರಣ ಇದೆಯಲ್ಲ, ಸೊ ಈ ವಾತಾವರಣಕ್ಕೆ ನನಗೆ ಈ ಜರ್ನಿ ಇಷ್ಟ ಆಯಿತು. ಇರುಪು ವಾಟರ್ ಫಾಲ್ಸ್ ನಾವು ಬಂದಿರೋಂಥ ಜಾಗ. ಸೊ ಇಲ್ಲಿ ನೋಡಿ ಇರುಪು ಜಲಪಾತ. ನಿಮಗೆ ಗೋಣಿಕೊಪ್ಪದಿಂದ ಬಂದರೆ ಜಸ್ಟು ಡಿಸ್ಟೆನ್ಸ್ ಅಂದರೆ ನಿಮಗೆ 16ಇಂದ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮುಂದೆ ಟ್ರಾವೆಲ್ ಮಾಡ್ಕೊಂಡು ಬಂದರೆ ನಿಮಗೆ ಇರುಪು ವಾಟರ್ ಫಾಲ್ಸ್ ಸಿಗುತ್ತೆ. ಸೊ ಇಲ್ಲಿ ನೀವು ಮ್ಯಾಪ್ ಹಾಕ್ಕೊಂಡು ಕೂಡ ಬರ್ಬೋದು, ಇಲ್ಲ ಹಂಗೆ ಬರ್ತೀನಿ ನೋಡಿದ್ದೀನಿ ಅಂದರೆ ಬರ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಬೋಲ್ಡ್ ಸಿಗುತ್ತೆ. ಸೊ ಬೋಲ್ಡಿಂದ ಒಳಗೆ ಹೋಗಬೇಕು ಈ ರೂಟಲ್ಲಿ. ಸೊ ಈ ರೂಟಲ್ಲೇ ಹೋಗಬೇಕು. ಟೈಮಿಂಗ್ಸ್ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆ ತನಕ ಮಾತ್ರ ವಿಸಿಟಿಂಗ್ ಟೈಮ್ ಇರುತ್ತೆ. ನೀವು ಬೇಗ ಬಂದ್ರೂ ವೆಯ್ಟ್ ಮಾಡಬೇಕು, ಇಲ್ಲ ಲೇಟಾಗಿ ಕೂಡ ನಿಮಗೆ 5 ಮೇಲೆ ಆಯಿತು ಅಂದರೆ ಕ್ಲೋಸ್ ಇರುತ್ತೆ. ಯಾಕಂದರೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಗೈಸ್. ಸೊ ಬನ್ನಿ ಇವಾಗ ನಾವು ಇರುಪು ವಾಟರ್ ಫಾಲ್ಸಿಗೆ ಹೋಗೋಣ, ನೋಡೋಣ ವಾತಾವರಣ ಯಾವ ಥರ ಇದೆ ಅಂತ ಹೇಳಿ. ತಡ ಮಾಡೋದು ಬೇಡ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ನಿಮಗೂ ತೋರಿಸೋದಕ್ಕೂ ಕೂಡ ನಾನು ಕೂಡ ಖುಷಿಯಾಗಿದ್ದೀನಿ. ಯಾಕಂದರೆ ಇದು ನನ್ನ ಮೋಸ್ಟ್ ಅಡ್ವೆಂಚರ್ ಆ್ಯಂಡ್ ಇಷ್ಟಪಟ್ಟು ಮಾಡ್ತಿರೋಂಥ ಲಾಗು. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಬನ್ನಿ, ಈ ರೋಡಲ್ಲಿ ದಾರಿ ಸಾಗುತ್ತೆ, ಬನ್ನಿ ಹೋಗೋಣ. ಇನ್ನೂ 6 ಕಿಲೋಮೀಟರ್ ಇದೆ, ಸಿಗ್ತೀನಿ ಮುಂದೆ ಅಲ್ಲಿ. ಇರುಪು ಜಲಪಾತ, ಲಕ್ಷ್ಮಣ ತೀರ್ಥ ಅಂತಲೂ ಕೂಡ ಇದೆ. ಸೊ ನಮಗೆ ಇದು ಮಡಿಕೇರಿಯಿಂದ 80 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ ಬರೋದಾದರೆ ನಿಮಗೆ ಅರೌಂಡ್ 115 ಕಿಲೋಮೀಟರ್ ಆಗುತ್ತೆ. ಗೋಣಿಕೊಪ್ಪದಿಂದ ಬರ್ತೀನಿ ಅಂತ ಅಂದರೆ ನಿಮಗೆ 45ಇಂದ 50 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಇರುಪು ವಾಟರ್ ಫಾಲ್ಸ್ ಹೋಗೋ
ದಾರಿ ಮಧ್ಯದಲ್ಲಿ ನಮಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಆ ವ್ಯೂ ಪಾಯಿಂಟ್ ಯಾವುದಪ್ಪ ಅಂದರೆ ಮುಂದೆ ನೀವು ನೋಡ್ತಿರ್ಬೋದು, ಏನು ಫುಲ್ಲು ಬೆಟ್ಟ ಥರ ಕಾಣ್ತಾ ಇದೆ. ಆ್ಯಕ್ಚುಲಿ ಆ ಬೆಟ್ಟ ಫುಲ್ಲು ವ್ಯೂ ಪಾಯಿಂಟ್ ಆಗಿದೆ. ಆ ಬೆಟ್ಟನೇ ಬ್ರಹ್ಮಗಿರಿ ಬೆಟ್ಟ ಅಂತ ಹೇಳಿ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಆ ಬೆಟ್ಟದ ಲಾಗು ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಲಾಗ್ ಫುಲ್ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ನಿಮ್ಮ ಸಪೋರ್ಟ್ ಬೇಕು. ನಾನು ದಾರಿ ಮಧ್ಯ ಹೋಗ್ಬೇಕಾದ್ರೆ ಜಾಸ್ತಿ ಮಾತಾಡಬಾರ್ದು ಅಂತ ಅಂದ್ಕೊಂಡೆ. ಕಾರಣ ಏನಂದರೆ ಇಷ್ಟೇ, ದಾರಿ ನಮಗೆ ಎಷ್ಟು ಸಾಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಆ ದಾರಿಲಿ ಏನೇನು ಸಿಗುತ್ತೆ, ನಾವೇನೇನು ನೋಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದು ನಾನು ನಿಮಗೂ ಕೂಡ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಇನ್ನು 5 ಕಿಲೋಮೀಟರ್ ಬಂದರೆ ಇರ್ಪು ವಾಟರ್ ಫಾಲ್ಸ್ ಸಿಗುತ್ತೆ ನಮಗೆ. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಲಾಗ್ ತುಂಬ ಲೆಂತ್ ಮಾಡೋದು ಬೇಡ, ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡೋಣ. ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಇರ್ಪು ಜಲಪಾತಕ್ಕೆ ನಾವು ಬಂದಿದ್ದೀವಿ. ಸೊ ಇರ್ಪು ಜಲಪಾತ ಇರೋದು ಅಲ್ಲಿ ಬ್ಯಾಕ್ ಸೈಡಲ್ಲಿ. ಸೊ ಇಲ್ಲಿ ಏನಕ್ಕಪ್ಪ ಇದ್ದೀವಿ ಅಂತ ಅಂದರೆ, ಇಲ್ಲಿಂದನೇ ವೀಡಿಯೋನ ಶುರು ಮಾಡೋಣ ಅಂತ ಹೇಳಿ ಬಂದೆ. ಸೊ ಇಲ್ಲಿನ ವಾತಾವರಣ ನೀವು ನೋಡ್ತಿರ್ಬೋದು, ಹಿಂದಗಡೆ ನೋಡಿ ತುಂಬ ಮೇಕಪ್ ಮಾಡ್ಕೊತಾವ್ರೆ. ಸೊ ಅದಕ್ಕೆ ಕರ್ಕೊಂಬಂದೆ ಗೈಸ್. ಯಾಕೆ ಅಂದರೆ ನಾವು ಮಾರ್ನಿಂಗ್ 4ಗೆ ಬಿಟ್ಟಿದ್ದು ಆ್ಯಕ್ಚುಲಿ ಮನೇನ. ಸೊ ಇಲ್ಲಿಗೆ ಬರೋಷ್ಟೊತ್ತಿಗೆ ಅರೌಂಡ್ 10 ಆಗಿದೆ. ಹಾಗಾಗಿ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಜಸ್ಟ್ ಹೋಗೋಣ ಅಂತ. ಸೊ ನಿಮಗೇನು ತೊಂದರೆ ಇಲ್ಲ, ನೀವು ವೆಹಿಕಲ್ ಏನೋ ಬರ್ತೀನಿ ಅರ್ಲಿ ಮಾರ್ನಿಂಗ್ ಅಂತ ಅಂದರೆ ಬೆಟರ್ ರೂಟ್ ಹೇಳ್ತೀನಿ ಗೈಸ್. ಗೋಣಿಕೊಪ್ಪದಿಂದ ಬಂದು ನೀವು ಲೆಫ್ಟ್ ತೊಗೊಂಡು ಬಂದರೆ ನಿಮಗೆ ಡೈರೆಕ್ಟ್ ಇರ್ಪು ವಾಟರ್ ಫಾಲ್ಸಿಗೆ ಬರ್ತೀರಾ. 2 ವೀಲರಲ್ಲಿ ನಾಗರೋಳೆ ಫಾರೆಸ್ಟಲ್ಲಿ ಬಿಡೋಲ್ಲ, ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಮೊದಲಿಂದನೂ ಇದೇನೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಈ ರೂಟು ಫಸ್ಟ್ ಟೈಮ್ ನಾನು ಬಂದಿರೋದು, ನಿಜ ಹೇಳಬೇಕು ಅಂತ ಅಂದರೆ. ಕಾರಲ್ಲಿ ಬಂದಿದ್ವಿ, ಸೊ ಕಾರಲ್ಲಿ ಅಲೋ ಇತ್ತು. ಈಗ 2 ವೀಲರಲ್ಲಿ ಬಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಮತ್ತು ನೀವು ಅರೌಂಡ್ ಒಂದು 20 ಕಿಲೋಮೀಟರ್ ರಿಟರ್ನ್ ಬರಬೇಕಾಗತ್ತೆ. ಸೊ 20 ಕಿಲೋಮೀಟರ್ ನೀವು ರಿಟರ್ನ್ ಬಂದು ನೆಕ್ಸ್ಟು ಗೋಣಿಕೊಪ್ಪ ರೋಡು ಅಂದರೆ ವಿರಾಜಪೇಟೆ ರೋಡ್ ತೊಗೋಬೇಕು. ಸೊ ಹಾಗಾಗಿ ತಪ್ಪು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಬೆಟರ್ ಬಂದರೆ ವಿರಾಜಪೇಟೆ, ತಿತಿಮತಿ, ವಿರಾಜಪೇಟೆ, ಗೋಣಿಕೊಪ್ಪ ರೂಟ್, ಆ ರೂಟಲ್ಲಿ ಬನ್ನಿ. ಸೊ ನಾನು ರೂಟ್ ಮ್ಯಾಪ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿಕೊಂಡು ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಇರ್ಪು ಜಲಪಾತಕ್ಕೆ ಹೋಗೋದಕ್ಕೂ ಮುಂಚೆ ಏನಂತ ಅಂದರೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ ಇಲ್ಲಿ. ಪ್ಲಾಸ್ಟಿಕ್ ಅಲೋ ಮಾಡಲ್ಲ, ಮತ್ತು ಬ್ಯಾಗಲ್ಲಿ ಯಾವುದೇ ರೀತಿ ತಿಂಡಿ ತಿನಿಸು ಏನೂ ಇರೋ ಹಾಗಿಲ್ಲ. ಕ್ಯಾರಿ ಮಾಡ್ಬೋದು, ಬಟ್ ನೀವು ಅದನ್ನು ರಿಟರ್ನ್ ತರಬೇಕು. ಟಿಕೆಟ್ ಇದೆ, ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಪರ್ ಹೆಡ್ ಟಿಕೆಟ್ 20 ರುಪೀಸೋ 30 ರುಪೀಸೋ ಇರುತ್ತೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಆ ಟಿಕೆಟ್ ಎಷ್ಟು ಅಂತ ಹೇಳ್ತೀನಿ. ಸೊ ಇರ್ಪು ಜಲಪಾತ ಲಕ್ಷ್ಮಣ ತೀರ್ಥ ಅಂತೆಲ್ಲ ಹೇಳ್ತಾರೆ. ಸೊ ಲಕ್ಷ್ಮಣ ತೀರ್ಥ ಏನಕ್ಕೆ ಹೇಳ್ತಾರೆ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ. ಆಗಿನ ಬ್ರಹ್ಮಗಿರಿ, ಸೊ ಬ್ರಹ್ಮಗಿರಿ ಬೆಟ್ಟದಿಂದ ಎಡಭಾಗದಲ್ಲಿ ಹರಿಯುವಂತಹ ಒಂದು ಈ ಜಲಪಾತ ಏನಿದೆ, ಇದನ್ನು ಇರ್ಪು ಜಲಪಾತ ಮತ್ತು ಲಕ್ಷ್ಮಣ ತೀರ್ಥ ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ಈ ನದಿನ ದಾಟಿದ್ದಾರೆ ಅಂತ ಒಂದು ಪುರಾಣ ಇದೆ. ಸೊ ಒಂದು ನಂಬಿಕೆ ಇದೆ, ಹಾಗಾಗಿ ಇದನ್ನು ಲಕ್ಷ್ಮಣ ತೀರ್ಥ ಅಂತಲೂ ಕೂಡ ಹೇಳ್ತಾರೆ. ಸೊ ಏನಕ್ಕೆ ಲಕ್ಷ್ಮಣ ತೀರ್ಥ ಅಂತಾರೆ, ಅವರು ಏನಕ್ಕೆ ಈ ಒಂದು ನದಿನ ದಾಟಿದ್ರು ಅನ್ನೋದನ್ನು ನಾನು ನಿಮಗೆ ಜಸ್ಟ್ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ. ನನಗೆ ಗೊತ್ತಿಲ್ಲ, ವಾಯ್ಸಲ್ಲಿ ಬರುತ್ತೋ ಹೆಂಗೋ ಗೊತ್ತಿಲ್ಲ ಗಾಯ್ಸ್. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಬೇಕು. ಸೊ ಇನ್ನು ಮುಂದಿನ ಲಾಗ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾನೇ ಗ್ಯಾರಂಟಿ, ನಾನು ಪ್ರಾಮಿಸ್ ಮಾಡ್ತೀನಿ. ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲಿಂದ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಒಂದು ಸರ್ಪ್ರೈಸ್ ಇದೆ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಅದು ಏನು ಅಂತ ನಾನು ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಸೊ ದಯವಿಟ್ಟು ಈ ಥರ ಜಾಗದಲ್ಲಿ ಏನೋ ಬಂತು ಅಂದರೆ ಲಿಟ್ಟರ್ ಮಾಡಬೇಡಿ, ಅಂತ ಅಂದರೆ ಗಲೀಜು ಮಾಡಬೇಡಿ. ನೀವು ತಂದಿರತಕ್ಕಂಥ ಪ್ಲಾಸ್ಟಿಕ್, ವಾಟರ್ ಬಾಟಲ್ಸ್, ತಿನ್ನೋದು ಏನೇ ಇದ್ರೂ ಸೊ ಕ್ಯಾರಿ ಮಾಡಿಬಿಟ್ಟು ಅದನ್ನು ಡಸ್ಟ್ಬಿನ್ಗೆ ಹಾಕಬೇಕು. ದಯವಿಟ್ಟು ಈ ಥರ ಇರೋ ಜಾಗನೆಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ. ಎಂಜಾಯ್ ಮಾಡಿ, ನೋಡಿ, ನಿಮ್ಗೆ ಎಷ್ಟು ಫೋಟೋ ಬೇಕು, ವೀಡಿಯೋ ಬೇಕು ಮಾಡ್ಕೊಳ್ಳಿ. ದಯವಿಟ್ಟು ಗಲೀಜು ಮಾಡಬೇಡಿ ಗೈಸ್. ಸೊ ಬನ್ನಿ, ತಡ ಮಾಡೋದು ಬೇಡ, ನಾವು ವಾಟರ್ ಫಾಲ್ಸ್ ಹತ್ರ ಎಂಟರ್ ಆಗೋಣ, ನೋಡೋಣ. ನಮಗೆ ಆ್ಯಕ್ಚುಲಿ ಅಲ್ಲಿಂದನೇ ಒಂದು ವ್ಯೂ ಪಾಯಿಂಟ್ ಕಾಣ್ತು, ಅದನ್ನು ತೋರಿಸೋಣ ಅಂದ್ಕೊಂಡೆ. ಅಲ್ಲಿಂದ ಇಲ್ಲಿಗನ ಡಿಸ್ಟೆನ್ಸ್ ಕವರ್ ಆಗೋಲ್ಲ, ಕ್ಲಾರಿಟಿನೂ ಕೂಡ ಬರೋಲ್ಲ, ಅದು ನನಗೆ ಸರಿ ಅನಿಸಲ್ಲ. ಹತ್ರ ಹೋಗ್ಬಿಟ್ಟೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಬ್ರಹ್ಮಗಿರಿ ಬೆಟ್ಟ. ಸೊ ಈ ಬೆಟ್ಟ 7 ಬೆಟ್ಟ ಅಂತಲೂ ಕರೀತಾರೆ, ಮತ್ತು 7 ಸುತ್ತಿನ ಬೆಟ್ಟ ಅಂತಲೂ ಕರೀತಾರೆ. ನೋಡಿದ್ರೆ ಫುಲ್ಲು ಹಸಿರು ಹೊದಿಕೆಯನ್ನು ಹೊದ್ಕೊಂಡು ಒಂದು ಪ್ರಕೃತಿ ಮಡಿಲಲ್ಲಿ ಶಾಂತವಾಗಿ ಕುಳಿತಿರ್ತವಂಥ ಒಂದು ಶಾಂತ ಸ್ವರೂಪದ ಮೂರ್ತಿ ಥರ ಕಾಣುತ್ತೆ. ನಮಗೆ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಬಟ್ ಹೇಳಬೇಕು ಅಂತ ಅಂದರೆ ಅಲ್ಲೆಲ್ಲ ಫುಲ್ ಫಾಗ್ ಇತ್ತು. ಮಾರ್ನಿಂಗ್ ನಾನು ಅಲ್ಲಿಂದ ಅಂದರೆ ರೈಡ್ ಮಾಡ್ಕೊಂಡು ಬರೋ ಟೈಮಲ್ಲಿ. ಸೊ ಅದನ್ನು ನಿಮಗೆ ಕಾರಣಾಂತರಗಳಿಂದ ನಾನು ತೋರ್ಸೋಕ್ಕಾಗಿಲ್ಲ. ಏನಕ್ಕೆ ಅಂತ ಅಂದರೆ
ನಾನು ವೀಡಿಯೋ ಮಾಡಿಕೊಂಡು ಗಾಡಿನೂ ಓಡಿಸ್ಕೊಂಡು ನಿಮಗೆ ಎಷ್ಟು ಕವರ್ ಆಗುತ್ತೋ ಅಷ್ಟೂ ಕೂಡ ಕವರ್ ಮಾಡಿದೆ. ದಯವಿಟ್ಟು ಕ್ಷಮೆ ಇರಲಿ, ಆ ಒಂದು ಸೌಂದರ್ಯ ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಇಲ್ಲಿ ನೋಡಿ ಗೈಸ್, ಇದಕ್ಕೆ ಏನು ಹೇಳ್ತಾರೆ, ಏನು ಹೇಳ್ತೀರಾ ನೀವು, ಮತ್ತು ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ, ಆದಷ್ಟು ಜಾಸ್ತಿ ಶೇರ್ ಮಾಡಿ. ಇಲ್ಲಿ ನೋಡಿ ಹಸುಗಳೆಲ್ಲ ಫುಲ್ಲು ಮೇಯ್ಕೊಂಡು ಆರಾಮಾಗಿದೆ, ಯಾರ್ದು ತೊಂದರೆ ಇಲ್ಲ. ಬಟ್ ನಮ್ಮ ಸಿಟೀಲಿ ಈ ಥರ ಇತ್ತು ಅಂದರೆ ಮುಗೀತು ಕತೆ. ಅದು ನಿಮಗೆ ಗೊತ್ತಿರುತ್ತೆ ಏನು ಅಂತ ಪ್ರಾಬ್ಲಮ್ಮು ಸಿಟಿನಲ್ಲಿ. ಇಲ್ಲಿ ನೋಡಿ ಈ ಕಡೆ ಹೋದರೆ ಬೆಟ್ಟದ ಟ್ರೆಕ್ಕಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನಿಸುತ್ತೆ. ಸೊ ಹೋಗೋಣ, ಇನ್ನು ಎಷ್ಟೆಷ್ಟು ಪ್ಲೇಸ್ ಕವರ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ ಮಾಡೋಣ. ಈಗ ಅಮ್ಮನೂ ಕೂಡ ಎಲ್ಲ ರೆಡಿ ಆದರೂ ಪ್ಯಾಕಪ್ ಮಾಡ್ಕೋತಾ ಇದ್ದಾರೆ. ಸೊ ಜಲಪಾತ ಅಂದರೆ ವಾಟರ್ ಫಾಲ್ಸ್ ಹತ್ರ ಹೋಗಬೇಕು. ನಾನು ತುಂಬ ಖುಷಿಯಾಗಿದ್ದೀನಿ, ತುಂಬ ಎಕ್ಸೈಟ್ ಆಗಿದ್ದೀನಿ ನಿಮಗೂ ತೋರಿಸೋದಕ್ಕೆ ಆ್ಯಂಡ್ ನಾನು ಕೂಡ ನೋಡೋದಕ್ಕೆ. ಬನ್ನಿ ವಾಟರ್ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಅಲ್ಲಿಂದ ನಾವು ಎಂಟ್ರೆನ್ಸಿಗೆ ಬಂದ್ವಿ. ಸೊ ಎಂಟ್ರೆನ್ಸಲ್ಲಿ ನೋಡ್ತಿರ್ಬೋದು, ಇಂಡಿಯನ್ಸ್ಗೆ 75 ರುಪೀಸ್, ಫಾರಿನರ್ಸ್ಗೆ 110 ರುಪೀಸ್ ಅಂತ ಇದೆ. ಕ್ಯಾಶ್ ಮಾತ್ರ ತೊಗೋಬೇಕು, ನೀವು ಯಾವುದೇ ರೀತಿ ಫೋನ್ಪೇ, ಗೂಗಲ್ ಪೇ ಅಕ್ಸೆಪ್ಟ್ ಮಾಡಲ್ಲ. ಟೈಮಿಂಗ್ಸ್ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆ ಲಾಸ್ಟ್ ಗೈಸ್. ಅದ್ರ ಮೇಲೆ ಬಂದರೆ ಬಿಡಲ್ಲ. ಇಲ್ಲೂ ಕೂಡ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಓದ್ಕೊಂಡು ನೀವು ಒಳಗಡೆ ಎಂಟರ್ ಆಗ್ಬೋದು. ಸೊ ಬನ್ನಿ ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ಸ್ನೇಹಿತರೆ, ನಿಮಗೆ ಒಂದು ವಿಷಯ ಇಂಪಾರ್ಟೆಂಟ್ ಏನಂತ ಅಂದರೆ, ಸೊ ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 75 ರುಪೀಸ್ ಅಲ್ಲ, 75 ರೂಪಾಯಿ ಇರುತ್ತೆ. ಬಟ್ ನೀವು ಎಷ್ಟು ಪರ್ಸನ್ ಬರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವೆಹಿಕಲ್, 2 ವೀಲರ್, ಕಾರ್, ಬಸ್ ಯಾವುದೇ ತೊಗೊಂಬಂದ್ರು ಅದಕ್ಕೆ ಪ್ರತ್ಯೇಕ ಚಾರ್ಜಸ್ ಅಂತ ಹೇಳಿ ಇರುತ್ತೆ. ಸೊ ನೋಡಿ, ನಾವು ಒಂದು ರೆಸಿಪ್ಟ್ ಇಟ್ಕೊಂಡಿದ್ದೀವಿ. ಈ ರೆಸಿಪ್ಟು ನೀವು ರಿಟರ್ನ್ ಕೊಡಬೇಕು ಅವರಿಗೆ, ಅವರು ಚೇಂಜ್ ಕೂಡ ಕೊಡಬೇಕು ನಮಗೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತ ಅಂದರೆ, ಸೊ ನೀವು ಇರ್ಪು ವಾಟರ್ ಫಾಲ್ಸ್ ಹಿಂದಗಡೆ ಏನು ನೋಡ್ತಾ ಇದ್ದಾರೆ ಎಂಟ್ರೆನ್ಸ್ ಅದು. ಸೊ ಅಲ್ಲಿಂದ ಬಂದರೆ ನಿಮಗೆ ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ತೊಗೊಳೋದಕ್ಕೆ ಅವರು ಕ್ಯಾಶ್ ಬಿಟ್ಟು ಬೇರೆ ಏನೂ ಅಕ್ಸೆಪ್ಟ್ ಮಾಡಲ್ಲ. ಕಾರ್ಡ್, ಫೋನ್ಪೇ, ಗೂಗಲ್ ಪೇ ಯಾವುದೂ ಅಕ್ಸೆಪ್ಟ್ ಮಾಡಲ್ಲ, ಕ್ಯಾಶ್ ಓನ್ಲಿ. ಬಟ್ ನಿಮ್ದೇನಾದರೂ ಜಿಯೋ ನೆಟ್ವರ್ಕ್ ಏನಾದ್ರು ಇತ್ತು ಅಂತ ಅಂದರೆ ಬೆಟರ್, ನೀವು ಸರ್ವೈವಲ್ ಆಗ್ಬೋದು ಈ ಪ್ಲೇಸಲ್ಲಿ. ಇನ್ ಕೇಸ್ ಏರ್ಟೆಲ್ ಯೂಸ್ ಮಾಡ್ತಿದ್ರೆ ಅಂದರೆ ನೆಟ್ವರ್ಕ್ ಸಿಗೋಲ್ಲ. ನಂದು ಏರ್ಟೆಲ್ಲು, ಅಮ್ಮಂದು ಕೂಡ ಏರ್ಟೆಲ್ಲು. ಸೊ ನೆಟ್ವರ್ಕ್ ಇಲ್ಲ, ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕ್ಯಾಶ್ ಇಸ್ಕೊಂಡಿದ್ದೀನಿ. ಸೊ ಬೆಟರ್ ನೀವು ಬರೋದಾದರೆ ಕ್ಯಾಶ್ ಇಟ್ಕೊಂಡು ಬನ್ನಿ. ಯಾವುದೇ ರೀತಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮೇಲೆ ನಂಬಿಕೆ ಇಟ್ಕೊಂಡು ಬರಬೇಡಿ, ಅದು ನಿಮಗೆ ಅಕ್ಸೆಪ್ಟ್ ಮಾಡಲ್ಲ ಕೆಲವೊಂದು ಕಡೆ. ಬಟ್ ಇವಾಗ ರೂಲ್ಸ್ ಬೇರೆ ಮಾಡಿದ್ದಾರೆ, ಫೋನ್ಪೇ, ಗೂಗಲ್ ಪೇ ಇನ್ನೂ ಅಕ್ಸೆಪ್ಟ್ ಮಾಡೋವಾಗಿಲ್ಲ ಅಂತೇಳಿ. ಸೊ ಬೆಟರ್ ನೀವೇನಂತ ಅಂದರೆ ಕ್ಯಾಶ್ ತೊಗೊಂಬನ್ನಿ, ಬೆಸ್ಟ್ ಅದು. ಸೊ ಇರ್ಪು ಜಲಪಾತಕ್ಕೆ ನಾವು ಎಂಟ್ರಿ ಆದ್ವಿ. ಆ ಟಿಕೆಟ್ರಿಂದ ಅಂದರೆ ಈ ಟಿಕೆಟ್ ಕೌಂಟ್ರಿಂದ 1 ಕಿಲೋಮೀಟರ್ ನಾವು ಟ್ರೆಕ್ಕಿಂಗ್ ಮಾಡಬೇಕು. ಟ್ರೆಕ್ಕಿಂಗ್ ಅಂದರೆ ಜಸ್ಟ್ ನಿಮಗೆ ರೋಡ್ ಇರುತ್ತೆ, ನಡ್ಕೊಂಡು ಹೋಗ್ಬೋದು. ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೇನು ಆಯಾಸ ಅನಿಸಲ್ಲ, ಏನೂ ಸುಸ್ತು ಅನಿಸಲ್ಲ. ಫುಲ್ಲು ತಣ್ಣಗಿದೆ, ಆರಾಮಾಗಿದೆ. ನೀರಿನ ಸೌಂಡು ಕೂಡ, ನೀರಿನ ಶಬ್ದ ಕೂಡ ಕೇಳಿಸುತ್ತೆ. ಈಸಿಯಾಗಿ ಹೋಗ್ಬೋದು ಆರಾಮ್ಸೆ. ಬಟ್ ನಿಮ್ಗೇನಾದರೂ ಲೆಗ್ ಪೇನ್ ಇದೆ, ಸ್ಟೈನ್ ಆಗುತ್ತೆ ಅಂದರೆ ಓಕೆ, ನೀವು ಕೂತ್ಕೊಂಡು ಕಂಫರ್ಟಬಲಾಗಿ ಬನ್ನಿ. ನಮಗೆ ಸ್ವಲ್ಪ ಸಾಕಾಗ್ತಿದೆ, ಯಾಕಂದರೆ ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನೋಡಿ, ಇಲ್ಲೆಲ್ಲ ನಿಮಗೆ ನೀರಿನ ಸೌಂಡ್ ಕೇಳಿಸ್ತಿದೆ ಅಂತ ಅನ್ನಿಸ್ತೀನಿ. ಕೇಳಿಸ್ತಿದೆ ಗ್ಯಾಸ್ ನೀರಿಂದು. ಸೊ ಈ ನೀರಿನ ಸೌಂಡ್ ಏನು ಬರ್ತಾ ಇದೆ, ಇದೆಲ್ಲ ನಿಮಗೆ ಡೈರೆಕ್ಟ್ ಬೆಟ್ಟದಿಂದನೇ ಬರ್ತಾ ಇರೋವಂಥದ್ದು. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಹಾಕಿದ್ದಾರೆ. ಲಕ್ಷ್ಮಣ ತೀರ್ಥ ನದಿಯು ಬೆಟ್ಟ ಗುಡ್ಡಗಳ ನಡುವೆ ವಯೂರವಾಗಿ ಹರಿದು ಸುಮಾರು 51 ಕಿಲೋಮೀಟರ್ ಎತ್ತದಿಂದ ಬೋರ್ಗರೆದು ಧುಮುಕುತ್ತಾ ನಯನ ಮನೋಹರವಾದ ಈ ಜಲಪಾತ ಅಂತ. ಸೊ ಇದು ಆ್ಯಕ್ಚುಲಿ ಬಂದು 51 ಕಿಲೋಮೀಟರ್ ಹೋಗೋದು. ಮೇಲ್ಗಡೆಯಿಂದನೂ ಕೂಡ ಅಷ್ಟೇ ಇದರಿಂದನೂ ಬೀಳುತ್ತೆ. ಈ ನೀರಿನ ಶಬ್ದ ಹೆಂಗೆ ಬರ್ತಿದೆ ಅಂದರೆ ಗೈಸ್, ಏನು ಹೇಳಿ, ಕೆಲಸ, ಒತ್ತಡ ಮತ್ತು ಒಂದು ಸಿಟಿ ಟ್ರಾಫಿಕ್ಕು, ಆ ಸೌಂಡು, ಗಾಡಿ ಸೌಂಡು, ಮತ್ತು ಒಂದು ಸ್ವಚ್ಛವಾದ ಗಾಳಿ ಏನೂ ಇರೋದಿಲ್ಲ. ನಮ್ಗೆ ಈ ಥರ ಬಂದಾಗ ಏನಾಗುತ್ತೆ, ಈ ಥರ ಎಲ್ಲ ನೋಡಿದಾಗ, ಈ ಥರ ಎಲ್ಲ ಒಂದು ಸೌಂಡ್ ಕೇಳಿದಾಗ, ಈ ಥರ ಒಳ್ಳೆ ಗಾಳಿ ತೊಗೊಂಡಾಗ ಸ್ವರ್ಗ ಅನ್ನೋದು ನಮ್ಮ ಹತ್ರನೇ ಇದೆ. ನಾವು ಅದನ್ನು ಹುಡಿಕೊಂಡು ಬರಬೇಕಷ್ಟೆ. ಯಾವುದೇ ರೀತಿಯಾದಂತಹ ಒಂದು ಮೋಸ ಇಲ್ಲ, ಯಾವುದೇ ರೀತಿಯಾದ ಸುಳ್ಳಿಲ್ಲ. ನೋಡಿ, ಇಲ್ಲಿ ವಾಟರ್ ಕ್ರಾಸ್ ಇದೆ, ನೀರು ಹೋಗ್ತಾ ಇದೆ ನೋಡಿ. ಇಲ್ಲಿ ನೀವು ನೋಡ್ಬೋದು, ತುಂಬ ಜಾರುತ್ತೆ, ಬಂಡೆಗಳು ಬಂದರೆ ಹುಷಾರು. ಇಲ್ಲಿ ನೋಡಿ. ಸೊ ಅಲ್ಲೆಲ್ಲ ನಿಮಗೆ ಫಾಲ್ಸಿಂದ ಬರ್ತಿರೋ ನೀರೆಲ್ಲ ನಿಮಗೆ ಬಿದ್ದು ಅದೆಲ್ಲ ನಿಮಗೆ ಒಂದು ನದಿ ಸೇರುತ್ತೆ. ನದಿ ಅಂತ ಅಂದರೆ ಕಾವೇರಿ ನದಿ, ಆ ಥರ ಎಲ್ಲ ಇರುತ್ತಲ್ಲ. ಸೊ ಇದೆಲ್ಲ ಸುತ್ತ ಬಂದು ಕಾವೇರಿನೇ ಕವರ್ ಆಗೋದು. ನಿಮಗೆ ಮಳೆ ಟೈಮಲ್ಲಿ ತುಂಬಾ ತುಂಬಿರುತ್ತೆ ಇಲ್ಲಿ. ಬನ್ನಿ ಹೋಗೋಣ. ಸೊ KS ಫ್ಯಾಮಿಲಿ, ಆನ್ ಎ ಇಂಪಾರ್ಟೆಂಟ್ ನೋಟ್ ಏನಂತ ಅಂದರೆ, ಮಳೆ ಟೈಮಲ್ಲಿ ಫ್ರೆಂಡ್ಸ್ಗಳು ಇರ್ತಾರೆ. ಯಾವ ಫ್ರೆಂಡ್ಸ್ಗಳು ಹೇಳಿ, ನೀವು ಯೂಟ್ಯೂಬಲ್ಲಿ ಲಾಗಲ್ಲೆಲ್ಲ ನೋಡಿರ್ತೀರ, ಲೀಚರ್ಸ್ಗಳು, ಜಿಗಣೆ ಅಂತ ಹೇಳ್ತೀವಿ. ಸೊ ಅದರಿಂದ ಸ್ವಲ್ಪ ಹುಷಾರು. ಇವಾಗಿಲ್ಲ, ಮುಂದೆ ತೋರಿಸ್ತೀನಿ. ಏನಪ್ಪ ಅಂದರೆ, ಒಂದು ವಿಷಯ ಏನಂತ ಅಂದರೆ, ನೀವು ಬೆಳಗ್ಗೆ ಟೈಮ್ ಬರ್ತೀನಿ ಅಂತಂದರೆ 8 ಗಂಟೆಯಿಂದ 5 ಗಂಟೆ ಮಾತ್ರ ಲಾಸ್ಟ್ ಟೈಮಿಂಗ್ಸ್ ಇರುತ್ತೆ. ಅದ್ರ ಮೇಲೆ ಬಂದರೆ ನಿಮಗೆ ಅಲೋ ಇಲ್ಲ.
ಬೆಳಗ್ಗೆ ಟೈಮು ಅಷ್ಟೇ ನೀವು 8 ಗಂಟೆಗೆ ಬರಬೇಕು. 8ರಿಂದ 8:15 ಆಗುತ್ತೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಿಮಗೆ ತೊಂದರೆ ಇಲ್ಲ. ಸೊ ನಿಮಗೆ ಇಪ್ಪು ಜಲಪಾತಕ್ಕೆ ಹೋಗುವಂಥ ದಾರಿ ಮಧ್ಯ ಈ ಒಂದು ಹಸಿರು ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೂ ಮುಂಚೆ ನಿಮಗೊಂದು ವಾಟರ್ ಫಾಲ್ ಸಿಗುತ್ತೆ. ಇಲ್ಲಿ ರಿವರ್ ಕ್ರಾಸಿಂಗ್ ಮಾಡ್ಬೋದು. ರಿವರ್ ಕ್ರಾಸಿಂಗ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಫೋಟೋಶೂಟ್ಗೆ ಒಳ್ಳೆ ಜಾಗ ಇದೆ ಗಾಯ್ಸ್. ಒಳ್ಳೆ ಫೋಟೋಶೂಟ್ ಮಾಡ್ಕೋಬೋದು. ಮತ್ತು ನೀವು ಕ್ಯಾಮ್ರಾ ತರ್ಬೋದು, ಮೊಬೈಲ್ ತರ್ಬೋದು, ನೀವೇನೇ ತೊಗೊಂಡು ಆರಾಮಾಗಿ ಫೋಟೋಶೂಟ್ ಮಾಡ್ಬೋದು. ಮತ್ತು ರಿವರ್ ಕ್ರಾಸಿಂಗ್ ಸಿಗುತ್ತೆ. ಸೊ ರಿವರ್ ಕ್ರಾಸಿಂಗ್ ನೋಡ್ಬೋದು. ಅದನ್ನು ನೀವು ಕ್ರಾಸ್ ಮಾಡ್ಕೊಂಡು ಅಲ್ಲಿ ಫೋಟೋಶೂಟ್ ಮಾಡಿಕೊಂಡು ಆರಾಮಾಗಿ ನೀವು ಹೊರಗಡೆ ಹೋಗ್ಬೋದು. ಈ ಥರ ನಿಮಗೆ ಕೆಲವೊಂದು ಸೂಚನಾ ಫಲಕ, ಕನ್ನಡದಲ್ಲಿ ಹೇಳಬೇಕು ಅಂದರೆ, ಇಂಗ್ಲೀಷ್ ಹೇಳಬೇಕು ಅಂದರೆ ಇನ್ಸ್ಟ್ರಕ್ಷನ್ಸ್ ಬೋರ್ಡ್ ಹಾಕಿರ್ತಾರೆ. ಈ ಥರ ದಾರಿ ಇರುತ್ತಲ್ಲ, ಸುಮ್ಮನೆ ಹೊರಗಡೆ ಎಲ್ಲ ಹೋಗಬೇಡಿ. ಯಾಕೆ ಅಂದರೆ ನಿಮಗಿದು ಒಂದು ಸಿಟಿ ಮಧ್ಯದಲ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬ್ರಹ್ಮಗಿರಿ ಅಭಯಾರಣ್ಯ. ಸೊ ಇದಿರೋದು ಫಾರೆಸ್ಟ್ ಮಧ್ಯದಲ್ಲಿ. ದಯವಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಓಕೆನಾ ಗೈಸ್? ದಯವಿಟ್ಟು ಅದನ್ನು ಫಾಲೋ ಮಾಡಿ. ಒಂದು ಒಳ್ಳೆ ಮೆಸೇಜ್ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಹೋಗಬೇಡಿ ಅಂತ ಹಾಕಿರೋದು. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಫ್ಯಾಮ್ ಹತ್ರ ಬರ್ತಾ ನೀರಿನ ಸೌಂಡ್ ಜಾಸ್ತಿ ಬರುತ್ತೆ. ಸೊ 2 ದಾರಿ ಕಾಣುತ್ತೆ ನಮಗೆ. ಇದು ಕ್ಲೋಸ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಅಲ್ಲೇ ಫಾಲ್ಸ್ ಇರೋದು. ಸೊ ಅದು ಹತ್ರಕ್ಕೆ ಹೋಗ್ಬಾರ್ದು ಅಂತೇಳಿ ಕ್ಲೋಸ್ ಮಾಡಿರೋವಂಥದ್ದು. ಈ ಕಡೆ ಹೋಗೋಕೆ ಹೋಗಬೇಡಿ. ಸೊ ಇದ್ರ ಡೌನ್ ಒಂದು ಬರುತ್ತೆ. ಈ ಪಾತ್ ನೋಡಿ, ಅಲ್ಲಿ ನೋಡಿ ನಿಮಗೆ ನೀರು ಕಾಣಿಸ್ತಿದೆಯಲ್ಲ. ಸೊ ಫೈನಲಿ ಇರುಪು ವಾಟರ್ ಫಾಲ್ಸ್ ಬಂದೆ ಗಾಯ್ಸ್. ಲಕ್ಷ್ಮಣ ತೀರ್ಥ ಇರುಪು ವಾಟರ್ ಫಾಲ್ಸ್ ಏನು ಹೇಳ್ತೀರಾ ನೋಡಿ. ಫೈನಲಾಗಿ ಬಂದಿದ್ದೀನಿ. ಫುಲ್ಲು ಕವರ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ಗಾಯ್ಸ್. ನೋಡ್ತಾ ಇರ್ಬೋದು, ಇದು ಇರುಪು ಜಲಪಾತ. ಸೊ ಫೈನಲಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಟಾಪ್ ವ್ಯೂ 2 ಥರ ಇರುತ್ತೆ. ಒಂದು ಟಾಪ್ ವ್ಯೂ ಬಂದು ಸೊ ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅದು ಟಾಪ್ ವ್ಯೂವು. ಸೊ ಅಲ್ಲಿಗೆ ಹೋಗೋದಕ್ಕೆ ನಮಗೆ ಆಗುವುದಿಲ್ಲ. ಯಾಕಂದರೆ ಎಲ್ಲನೂ ಬ್ಲಾಕ್ ಮಾಡಿದ್ದಾರೆ, ಇಲ್ಲೆಲ್ಲನೂ ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಫುಟ್ಬೋರ್ಡ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಕೂತ್ಕೋಬೋದು ಆರಾಮ್ಸೆ, ನಿಂತ್ಕೊಂಡು ಕೂಡ ನೋಡ್ಬೋದು. ನೋಡಿ ಇವರೆಲ್ಲ ನೋಡ್ತಾ ಇದ್ದಾರಲ್ಲ, ಈ ಥರ ಕೂತ್ಕೊಂಡು ನೋಡ್ಬೋದು. ವಾಯ್ಸ್ ಹೆಂಗೆ ಕೇಳಿಸಿದೇನೋ ಗೊತ್ತಿಲ್ಲ. ಕೆಲವೊಂದು ನಿಮಗೆ ರೆಕಾರ್ಡ್ ಮಾಡಿ ವಾಯ್ಸ್ ಓವರ್ ಮನೇಲಿ ಕೊಡ್ತೀನಿ. ನೋಡ್ತಾ ಇರ್ಬೋದು ವಾಯ್ಸ್ ಯಾವ ಥರ ಕೇಳ್ತಿದೆ ಅಂತ. ನೋಡಿ ಅಲ್ಲಿಂದ ನೀರು ಬೀಳ್ತಿದೆ ಫುಲ್ ಮೇಲಿಂದ. ಅಲ್ಲಿಂದ ಬಿದ್ದು ಫ್ಲೋ ಆಗಿ ನಿಮಗೆ ಈ ಕಡೆ ಹೋಗುತ್ತೆ ನೀರು. ಫುಲ್ ಕೆಳಗನ ಹೋಗುತ್ತೆ. ಸೊ ಆ ಪಾಯಿಂಟಲ್ಲಿ ನೀವು ಬೇಕಾದ್ರೆ ಕೆಳಗಡೆ ಆಟ ಆಡ್ಕೋಬೋದು. ಅಲ್ಲಿ ಕೆಳಗಡೆ ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ವಿಡಿಯೋದಲ್ಲಿ. ಸೊ ಆ ಪಾಯಿಂಟಲ್ಲಿ ನೀವು ಬೇಕಾದ್ರೆ ಆಟ ಆಡ್ಕೋಬೋದು. ಇಲ್ಲ ಅಂದರೆ ಇಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು. ನೋಡಿ ಗಾಯ್ಸ್ ಹಿಂಗಿದೆ. ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ. ನನ್ನ ಸೊ ಗಾಯ್ಸ್ ನೋಡಿದ್ರಲ್ಲ, ಇದಕ್ಕೂ ವಾಟರ್ ಫಾಲ್ಸು. ಸೊ ಇವಾಗ ಮುಗೀತು. ಫೋಟೋ ಗೀಟ ಎಲ್ಲ ತೊಗೊಂಡೆ, ರೀಲ್ಸ್ ಕೂಡ ಮಾಡಿಕೊಂಡೆ. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರುತ್ತೆ. ಯಾರ್ಯಾರು ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ತಾಯಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹಾಕಿರ್ತೀನಿ. ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ಇರುಪು ವಾಟರ್ ಫಾಲ್ಸ್ ನೋಡಿದಾಗಿದೆ. ಸೊ ನೆಕ್ಸ್ಟು ಏನು ಅಂತ ಪ್ಲ್ಯಾನ್ ಮಾಡಬೇಕು. 2 ಪ್ಲೇಸು ನಾನು ಆ್ಯಕ್ಚುಲಿ ನೋಡಿದೆ. 2 ಪ್ಲೇಸ್ ನೋಡಿರೋದ್ರಿಂದ 2ರಲ್ಲಿ ಯಾವುದಕ್ಕೆ ಹೋಗಬೇಕು ಅನ್ನೋದೇ ಕನ್ಫ್ಯೂಷನ್ನು. ಯಾಕಂದರೆ 2 ಅಷ್ಟು ಸಖತ್ತಾಗಿದೆ. ನೋಡೋಣ 2 ಪ್ಲೇಸಲ್ಲಿ ಯಾವ ಪ್ಲೇಸಿಗೆ ಹೋಗೋದು, ಯಾವ ಪ್ಲೇಸ್ ಬಿಡೋದು, ಏನು ಮಾಡೋದು ಅನ್ನೋದು ಕೆಳಗಡೆ ಹೋಗಿ ಯೋಚನೆ ಮಾಡೋಣ. ಯಾಕಂದರೆ ಸ್ವಲ್ಪ ಲೈಟಾಗಿ ಟೈರ್ಡ್ ಆಗಿದೆ. ಯಾಕಂದರೆ ಸ್ಟೆಪ್ಸ್ ಎತ್ಕೊಂಬಂದ್ವಿ. ಹಂಗಾಗಿ ಏನು ಗುರು ಬರೀ ಸ್ಟೆಪ್ಸ್ ಎತ್ತಿದ್ಕೆ ಟೈರ್ಡ್ ಆಯಿತಾ ನಿಮಗೆ ಅಂತ ಕೇಳೋಕೆ ಹೋಗಬೇಡಿ. ಯಾಕೆ ಅಂದರೆ ತಿಂಡಿ ತಿಂದಿಲ್ಲ, ಸ್ವಲ್ಪ ತಿಂದಿದ್ದು ಅಷ್ಟೇ, ಅದಕ್ಕೆ ಸುಸ್ತಾಗ್ತಾಯಿದೆ. ಕೆಳಗಡೆ ಹೋಗಿ ಪಾರ್ಕಿಂಗ್ ಲಾಟಲ್ಲಿ ಸಿಗ್ತೀನಿ. ಸೊ ಪಾರ್ಟ್ 1 ಲಾಗು ಕೆಳಗಡೆ ಪಾರ್ಕಿಂಗ್ ಲಾಟಲ್ಲಿ ಹೋಗ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಪಾರ್ಟ್ 2 ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಬರುತ್ತೆ, ಏನೇನು ತರ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ದಯವಿಟ್ಟು ಇಲ್ಲಿ ಬಂದರೆ ಲೀಚರ್ಸಿಂದ ತುಂಬ ಹುಷಾರಾಗಿರಿ. ಶೂ ಹಾಕೊಂಬಂದ್ಬಿಡಿ ಗಾಯ್ಸ್. ಬೆಸ್ಟು ನಿಮಗೆ ಸ್ಲಿಪ್ಪರೆಲ್ಲ ಹಾಕೊಂಬರೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಒಂದು 2-3 ಹತ್ಕೊಂಡಿತ್ತು, ನಮಗೆಲ್ಲ ಬೇರೆಯವರಿಗೆ ಸ್ಲಿಪ್ಪರ್ ಹಾಕೊಂಬಂದಿದ್ದಾರೆ ಅವರು. ಹಾಗಾಗಿ ಅದು ಬ್ಲಡ್ ತುಂಬ ಹೀರಿದೆ. ಸೊ ದಯವಿಟ್ಟು ಬಂದರೆ ಉಪ್ಪು, ಬೇವು ಮತ್ತು ಅರಿಶಿನ ಹಾಕೊಂಡು ತಂದುಬಿಡಿ. ಇಲ್ಲ ಅಂತ ಅಂದರೆ ಡೆಟಾಲ್ ಹಾಕೊಂಬಂದ್ಬಿಡಿ, ಬೆಟರು. ನಮ್ಮಂಗೆ ಲೀಚರ್ಸ್ ಏನು ಹತ್ತಿಲ್ಲ ಅಮ್ಮ. ಲೀಚರ್ಸ್ ಏನು ಹತ್ಕೊಂತ ಏನಿಲ್ಲ. ಬಟ್ ಗೈಸ್ ಒಂದೇನು ಗೊತ್ತಾ, ಕ್ಯೂರಿಯಾಸಿಟಿ ನನ್ನಾಗಲ್ಲ. ಒಂದಾರು ತೋರ್ಸೋಣ ಒಂದು ಕಾಣ್ತಲ್ಲ ಗೈಸ್. ಅವ್ರ ಹತ್ರ ಹತ್ತಿತ್ತು, ಬಟ್ ಅದನ್ನು ಹೊಡೆದ್ಬಿಟ್ರು ಅವ್ರು. ಹೊರಟೋಯ್ತದು. ತೋರಿಸ್ತೀನಿ ನೋಡೋಣ. ಕೆಳಗಡೆ ಎಲ್ಲರೂ ಸಿಕ್ಕರೆ ಅಂದಿವೇ ತೋರಿಸ್ತೀನಿ. ಫಸ್ಟ್ ಇವಾಗ ಕೆಳಗಡೆ ಹೋಗಬೇಕು. ಬನ್ನಿ ಹೋಗೋಣ. ನಿಮಗೆ ಕೆಳಗಡೆ ಬಂದರೆ ಸುಸ್ತಾಗಿ ಸಾಕಾಗಿ ಬಂದಿರ್ತೀರಲ್ಲ. ಸೊ ಇಲ್ಲಿ ಕೆಲವು ಶಾಪ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಮ್ಯಾಗಿ, ಬಜ್ಜಿ, ಸೋಡಾ, ಕಾಫಿ, ಟೀ. ತಿನ್ನು ನೋಡಿ ಅಮ್ಮ, ಟೇಸ್ಟ್ ಮಾಡ್ತಾರೆ. ಹೆಂಗೆ ಟೇಸ್ಟ್ ಅಮ್ಮ? ಟೇಸ್ಟ್ ಚೆನ್ನಾಗಿದೆ, ಆರಾಮತ್ತಿ ತಿನ್ಬೋದು. ಬಟ್ ಹೆವಿ ಕಾಣೋತಿದೆ ಸಿಕ್ಕಾಪಟ್ಟೆ. ಯಾಕೆಂತ ಗೊತ್ತಿಲ್ಲ, ರೇಟೇನು ಓದ್ತಿದೆ. ಏನೋ ಸಾಕಾದರೆ
ಬಂದಿದೆ ಏನು ಸಿಗುತ್ತೋ ಅದು ತಿನ್ಕೊಡಿ, ಬಟ್ ಕ್ಯಾಶ್ ಮಾತ್ರ ಕ್ಯಾರಿ ಮಾಡಿ, ಫೋನ್ಪೇ ನಡೆಯಲ್ಲ. ಸೊ ಇವಾಗ ನೆಕ್ಸ್ಟು ಪಾಯಿಂಟು ನಾನು ಕಬ್ಬೆ ಬೆಟ್ಟ ಮತ್ತು ಟೀ ಎಸ್ಟೇಟ್ ಒಂದಿದೆ, ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತಿಂದು ಮುಗಿಸ್ಬಿಟ್ಟು ಸಿಗ್ತೀನಿ, ನಿಮಗೆ ಸರ್ಪ್ರೈಸ್ ಇದೆ, ಹೇಳ್ತೀನಿ ಗೈಸ್. ಇರ್ಪು ವಾಟರ್ ಫಾಲ್ಸಿನ ಒಂದು ಲಾಗ್ ನೋಡಿದ್ದೀರಾ, ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾನು ಫಸ್ಟಲ್ಲೇ ನಿಮಗೆ ಹೇಳಿದೆ ಏನಂತ ಅಂದರೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ. ಏನಂತ ಅಂದರೆ ಈ ವಿಡಿಯೋಗೆ ಮಿನಿಮಮ್ 500 ಲೈಕ್ಸ್ ಆ್ಯಂಡ್ 5000 ವ್ಯೂಸ್ ಬಂದರೆ ಯಾರು ಫಸ್ಟ್ ವ್ಯೂ ಮಾಡಿರ್ತಾರೆ, ಯಾರು ಫಸ್ಟ್ ಲೈಕ್ ಮಾಡಿರ್ತಾರೆ, ಸೊ ಅದನ್ನು ನನಗೆ ಸ್ಕ್ರೀನ್ಶಾಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರೆ ನನ್ನ ಚಾನಲ್ದು ಒಂದು ಸಬ್ಸ್ಕ್ರಿಪ್ಷನ್ ಫ್ರೀ ಸಿಗುತ್ತೆ. ಮತ್ತು ನೆಕ್ಸ್ಟು ನಾನು ಏನೋ ಒಂದು ಟ್ರಾವೆಲ್ ಮಾಡ್ತೀನಿ, ಏನೋ ಒಂದು ವೀಡಿಯೋ ಶುರು ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗ್ಬೋದು. ಸೊ ಅದರ ನಿಮ್ಮದು ಕಂಪ್ಲೀಟ್ ರೆಸ್ಪಾನ್ಸಿಬಲು, ನಿಮ್ಮದು ಕಂಪ್ಲೀಟ್ ಎಕ್ಸ್ಪೆನ್ಸ್ ನಾನೇ ನೋಡ್ಕೋತೀನಿ. ಸೊ ಇದು ಸರ್ಪ್ರೈಸು 5 ಮೆಂಬರ್ಸಿಗೆ ಮಾತ್ರ. ಯಾರು ಫಸ್ಟ್ ವ್ಯೂ ಮಾಡಿರ್ತಾರೆ, ಲೈಕ್ ಕಮೆಂಟ್, ಅದು ವ್ಯೂ ಅಂತಂದರೆ ಫಸ್ಟ್ ವ್ಯೂ ಆಗಿರುತ್ತೆ. ಸೊ 5th ವ್ಯೂ ನೀವೇನು ನೋಡಿ ಸಪೋರ್ಟ್ ಮಾಡಿರ್ತೀರಾ, ಶೇರ್ ಮಾಡಿರ್ತೀರಾ, ಅದು ನನಗೆ ಪ್ರತಿಯೊಂದು ಸ್ಕ್ರೀನ್ಶಾಟ್ ಬೇಕು. ಸೊ ಅದಿತ್ತು ಅಂದರೆ ನಾನು 5 ಮೆಂಬರ್ಸ್ನ ಚೂಸ್ ಮಾಡ್ತೀನಿ. 5 ಮೆಂಬರ್ಸ್ ಚೂಸ್ ಮಾಡಿ ನೆಕ್ಸ್ಟ್ ನಾನು ಎಲ್ಲೆಲ್ಲಿ ಹೋಗ್ತೀನಿ, ನೀವು ಎಲ್ಲಿಂದನಾರು ಮಾಡ್ಬೋದು. ಸೊ ಅಲ್ಲೆಲ್ಲ ನಾನು ಟ್ರಾವೆಲ್ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಚಾನಲ್ ಕಡೆಯಿಂದ ನಾನು ಮಾಡ್ತಿರೋ ಪ್ರಾಮಿಸು. ಸೊ ಇರುಪು ವಾಟರ್ ಫಾಲ್ಸಿನ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಹೋಗ್ತಾ ಇರೋದು ಗ್ಲೆನ್ ಲೋರ್ನಾ ಅಂತ ಟೀ ಎಸ್ಟೇಟಿಗೆ. ಸೊ ಆ ಟೀ ಎಸ್ಟೇಟಲ್ಲೇ ಇದ್ದೀನಿ, ಸುತ್ತ ನೀವು ನೋಡ್ತಿರ್ಬೋದು. ಸೊ ಇದು ಪಾರ್ಟ್ 2ನಲ್ಲಿ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಾವಿಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡಿದ್ದಕ್ಕೆ, ಆ್ಯಂಡ್ ಬಾಯ್.